ನನ್ಗೆ ಕಮ್ಮಿ ಹೊಡ್ದ ನಾನು ಅವ್ರಿಗೆ ಹೊಡೆಯಕ್ ಬಂದಿದ್ದು ನೀನೇ ಕಟ್ಟ ನೀನೇ ಕಟ್ಟ ಬರಕೋದ ನಾನು ಅವ್ರಿಗೆ ತಾನೇ ಹೊಡಿತಾ ಇದ್ದಿದ್ದು. ನೋಡ್ಕೊ ಹೊಡಿಬೇಕಲ್ಲ. ಅದಕ್ಕೆ ನೀನು ಅವ್ರನ್ನ ಬಿಟ್ಟೆ ಅಂತ. ಓಡೋದ ನನ್ನ ಮಗ ಎಲ್ಲೋದನ್ ಬಾ. ಬಿಟ್ಬಿಟ್ಟು ಎಲ್ಲೋದನು ಬಾ ಅಂತೆ. ನೋಡ್ದಾ ಎಂತ ಕಾಲ ಬಂದ್ಬಿಡ್ತು ಅಂತ. ಇಂಥ ಕೆಟ್ಟ ನನ್ನ ಮಕ್ಳಿಂದಾನೆ ಒಳ್ಳೆ ಕೆಲಸ ಮಾಡ್ತಾ ಇರೋರ್ಗು ಇವತ್ತಿನ ಕಾಲದ ಕೆಟ್ಟ ಹೆಸರು ಬರ್ತಾ ಇರೋದು. ಹೌದು ಕಣೆ ಮಳೆ. ಊರಲ್ಲಿ ಇಂಥ ಕಳ್ಸ್ವಾಮಿಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಅದು ನಿಜವೇ. ಸಕಿಲ ಅಲ್ವಾ ಅದು? ಸೈಕಿಲ್ ಅವ್ರು ಬರ್ತಾ ಇದಾರೆ. ಯಾಕೆ ಮಗ ಒಂದೇ ಬರ್ತದೆ? ಅದೇನಾಯ್ತು ಅಂತ ಕೇಳಮ್ಮಿ ನೀನು. ನಾ ಕೇಳ್ತೀನಿ. ಸಕಿಲವ ಇದೇನವ ಇದು? ಒಬ್ಳೆ ಬರ್ತಾ ಇದೀಯಾ? ನಿಮ್ಮ ಅಣ್ಣ ಅಪ್ಪ ಯಾರನ್ನೂ ಕರ್ಕ ಬರ್ಲಿಲ್ವಾ? ನಾವಪ್ಪ ಅಂದಿರೆಲ್ಲ ನನ್ನ ಪಾಲು ಸತ್ತೋಗೋರೆ ಕಣವ. ಅದಕ್ಕೆ ನಾನು ಯಾಕೆ ಬದುಕಿರ್ಬೇಕು ಅಂತ ನನ್ನ ಜೀವನ ಕೊನೆ ಕಾಣಿಸ್ಕೊಳಕ್ ಹೋಗ್ತಾ ಇದ್ದೆ. ಯಾಕವ ಹೀಗೆಲ್ಲ ಮಾತಾಡ್ತೀಯಾ? ಹೋಗ್ಲಿ ಬಿಡು. ನಿಮ್ಮ ಅಪ್ಪ ಅಣ್ಣ ಬರ್ದೇ ಇದ್ರೇನು ಸಾಕಿಲ್ವಾ? 3 ಹೊತ್ತು ಇಟ್ಟಾಕಿ ಪೈಲ್ವಾನ ಇದ್ದಂಗ ಅವನೇ. ನಡಿ ನಿನ್ ಗಂಡಂಗೆ ನನ್ನ ಗಂಡಂಗೆ ಸರಿಯಾಗಿ ಬುದ್ಧಿ ಹೇಳಿಸ್ತೀನಿ. ನಡಿ ಹೋಗೋಣ. ಎಲ್ಲವ ಹೇಳಿಸ್ತೀಯಾ? ನನ್ನ ಗಂಡ ಕುಡ್ಕೊಂಡು ಇಸ್ಪಿಟ್ಟು ಆಡ್ತಾ ದೊಡ್ಡ ಜಗಳ ಮಾಡ್ಕೊಂಡ ಅಂತ ಪೊಲೀಸವ್ರು ಹೇಳ್ಕೊಂಡು ಹೋಗೋರಂತೆ. 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ ಅಂತ ಮನೆ ಓನರು ಮನೆನೂ ಖಾಲಿ ಮಾಡವ್ರೆ. ಇನ್ಯಾರಿಗೋಸ್ಕರ ನಾವು ಬದುಕಬೇಕು? ಇನ್ಯಾಕೆ ಬದುಕಿರ್ಬೇಕು ನಾನು? ಪದೇ ಪದೇ ಸಾಯೋ ಮತ್ ಯಾಕವಾಡ್ತೀಯ? ಹಿರಿಯ ಎಂತೆಂತವ್ರು ಸಾಯ್ತಾರೆ ಹಿರಿಯ. ಪರೀಕ್ಷೆಯಲ್ಲಿ ಫೇಲ್ ಆದ ಗಂಡ ವಿರೋಧಿ ಮಾಡ್ಬಿಟ್ಟು ಇಲ್ಲಿ ಕೂತಾವಲ್ಲ ಅವು ಸಾಯ್ತವೆ. ಮಕ್ಳು ಮಾಡಕ್ ಆಗದೆ ಇರೋರು ಸಾಯ್ತಾರೆ. ನೀನ್ ಯಾಕವ ಸಾಯೋ ಮಾತಾಡ್ತೀಯಾ? ಒಂದ್ ಕೆಲ್ಸ ಮಾಡು. ಯಾರಿಲ್ದೇ ಇದ್ರೆ ಏನಾಯ್ತು? ನಮ್ ಮನೆಗ್ ಬಂದ್ಬಿಡು. ನೀನನ್ನ ಮಾರಾಣಿ ನೋಡ್ಕೊಂಡಂಗ್ ನೋಡ್ಕತೀವಿ. ಅವ ನೀವ್ಯಾರೋ ಏನೋ ಕಷ್ಟದಲ್ಲಿ ಸಹಾಯ ಮಾಡಿದ್ದೀರ. ಅಪ್ಪ ಅವ ನನಗೆ ಪ್ರೀತಿ ವಾತ್ಸಲ್ಯ ತೋರಿಸ್ತಿದ್ದೀರ. ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತನೂ ಗೊತ್ತಾಗ್ತಿಲ್ಲ. ಅವ ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ನಂದೊಂದು ಷರತ್ತು ಐತೆ. ಅದಕ್ಕೆ ಒಪ್ಕೊಂಡ್ರೆ ನಾನು ಬರ್ತೀನಿ. ನೋಡವ್ವ, ನೀ ನಮ್ಮ ಮನೇಲಿ ಬಂದಿರ್ತೀಯ ಅಂತಂದ್ರೆ ನೀನ್ ಯಾವ ಷರತ್ತು ಹೇಳಿದ್ರು ಅದಕ್ಕೆ ಒಪ್ಕೊಳಕ್ ನಾವು ತಯಾರಾಗಿದ್ದೀವಿ. ಏನಿರಿಯಾ? ಹೇಳು ಅದೇನು ಅಂತ. ಅವ ಬಿಟ್ಟು ಕೂಳು ತಿನ್ಕೊಂಡು ನಿಮಗೆ ಹೊರೆಯಾಗಿ ನಿಮ್ಮ ಮನೇಲಿ ಬದುಕೋದಕ್ಕೆ ಇಷ್ಟ ಇಲ್ಲ. ನೀವೇನು ಕೆಲಸ ಮಾಡ್ತೀರೋ ಅದು ನನಗೂ ಹೇಳ್ಕೊಡಿ. ನಾನು ಹೊತ್ತಿನ ಊಟನ ನಾನೇ ದುಡ್ಕೊಳ್ತೀನಿ. ನೋಡವ್ವ ತಾಯೇ, ನಮ್ಮ ಉದ್ಯೋಗನ ನಿಮ್ಮಂತ ಜನ ಮಾಡುವಂಥದ್ದಲ್ಲಮ್ಮ. ನಿಮ್ ಜನ ನಮ್ಮ ಚರ್ಮನು ಕೂಡ ಕೈಲಿ ಮುಟ್ಟಲ್ಲ ಅಂತಿದ್ರಲ್ಲಿ ನೀನ್ ಹೆಂಗಮ್ಮ ಮಾಡ್ತೀಯ ಕೆಲಸನ? ಆರಾಮಾಗಿ ಮನೇಲಿ ಉಣ್ಕ ತಿನ್ಕೊಂಡು ನಮ್ಮ ಮಗ್ಳಂಗೆ ಇದ್ಬಿಡಮ್ಮ. ಇಲ್ಲ ಬೇಡ, ನೀವು ಈ ಥರ ನನಗೆ ಕೆಲಸ ಮಾಡಿಸ್ತೇನೆ ನಿಮ್ಗೆ ಹೊರೆಯಾಗಿ ಬದುಕೋದಾದ್ರೆ ನನಗೆ ಆ ಬದುಕೆ ಬೇಡ. ಇದ್ಯಾಕವ ಆ ಲಿಂಗರಾಜಪ್ಪನಂಗೆ ನೀನು ಸಿಡ 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 ಅಂತೀಯೇ? ಆಯ್ತು ಬಿಡು. ಈಗೇನು ನಿನಗೆ ಹೆಂಗ್ ಇಷ್ಟ ಬರ್ತದೆ ಅಂತಾನೆ ನಮ್ಮ ಮನೇಲಿ ಇರ್ಬೇಕು. ಹಿರಿಯ ಅದಕ್ಕೆ ಹೆಂಗ್ ಇಷ್ಟ ಬರ್ತದೆ ಇರ್ಲಿ ಬಿಡು. ಒಟ್ನಾಗ ನಮ್ಮ ಮನೆಗೆ ಇರತ್ತಾನೆ ಬೇಕಾಗಿರೋದು. ನೋಡವ್ವ, ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡಿರು, ನಾವ್ ಏನು ಕೇಳಕ್ಕಿಲ್ಲ. ನಡಿ ಉಂಡು. ಎಷ್ಟ್ ದಿನ ಆಗೈತೋ ಏನೋ ಉಣ್ಣಕ್ ಇಕ್ತೀನಿ. ನೋಡಿಯವ್ವಕಂದ ನಡಿಯವ್ವ ನಡಿಯವ್ವ. ಚಿತ್ರ ದುಷ್ಯಂತ ಶಾಕಂತಲ ಯಶಸ್ವಿಯಾಗಿ ಜನ ಮನ್ನಣೆ ಗಳಿಸಿತು. ಅವರಿಗೆ ರಾಜ್ಯ ಸರ್ಕಾರ ಅವರ ಅಭಿನಯಕ್ಕೆ ಮೆಚ್ಚಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈಗ ರಘುವೀರ್ರವರಿಗೆ ಕರ್ನಾಟಕದ ಮುಖ್ಯಮಂತ್ರಿಯವರಿಂದ ಸನ್ಮಾನ ಸಮಾರಂಭ. ನಾಳೆ ಸಿನಿಮಾ ನಟ ರಘುವೀರ್ದು ಸನ್ಮಾನ ಇದೆ. ನಾಳೆ CM ಬರ್ತಾ ಇದ್ದಾರೆ. ಸೆಕ್ಯೂರಿಟಿ ಫುಲ್ ಟೈಟ್ ಆಗಿರ್ಬೇಕು.
ಕನ್ನಡ ಚಿತ್ರರಂಗದಲ್ಲಿ ದುಷ್ಯಂತ ಶಾಕುಂತಲ ಸಿನಿಮಾ ರಘುವೀರರಿಂದ ಯಶಸ್ವಿಯಾಯಿತು. ಅವರು ಅಭಿನಯಿಸಿದ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಸನ್ಮಾನವನ್ನು ಏರ್ಪಡಿಸಿದೆ. ದಯವಿಟ್ಟು ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಯವರು ರಘುವೀರ್ ಅವರಿಗೆ ಸನ್ಮಾನ ಮಾಡಬೇಕೆಂದು ಈ ಮೂಲಕ ಮನವಿ. ಕನ್ನಡ ಬಂಧುಗಳೇ, ನಾನು ಮರೆಯಲಾರದ ದಿನ ನಿಮ್ಮೆಲ್ಲರಿಗೂ ಕನ್ನಡ ಬಂಧುಗಳಿಗೆ ನಮಸ್ಕಾರ. ಶಕುಂತಳ ದುಶ್ಯರಾದ ಕನ್ನಡದ ಸಿನಿಮಾ, ಕರ್ನಾಟಕದ ರತ್ನದ ಸಿಂಹಾಸನ, ಕರ್ನಾಟಕದ ರತ್ನದ ಸಿಂಹಾಸನ ರಘುವೀರರಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿಯವರು ರಘುವೀರ್ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ರಘುವೀರ್ ಅವರು ಸ್ವೀಕರಿಸಬೇಕು. ರಘುವೀರ್ ಅವರಿಗೆ ತುಂಬು ಹೃದಯ ಅಭಿನಂದನೆಗಳು. ನನ್ನ ಭಾಗ್ಯದ ಬಾಗಿಲನ್ನು ತೆರೆಸಿದೆ. ಆ ದಿನ ನಮ್ಮ ಅಣ್ಣನ ಹತ್ರ ಎಕ್ಸಾಮ್ ಫೀಸ್ ಕಟ್ಟಲು 25,000 ರೂಪಾಯಿ ಹಣಕ್ಕೆ ಎಷ್ಟೇ ಅಂಗಲಾಚಿ ಬೇಡ್ಕೊಂಡ್ರು ಕೊಡ್ಲಿಲ್ಲ. ಆದರೆ ನನ್ನ ತಂದೆ ನನ್ನ ತಾಯಿಯ ಕೊರಳ ಮಾಂಗಲ್ಯ ಮಾರಿ ನನಗೆ ಹಣ ಕೊಟ್ರು. ಆ ಮಾಂಗಲ್ಯದ ಪುಣ್ಯದ ಫಲದಿಂದಲೇ ಏನೋ ಈಗ ನಾನು ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿದ್ದೀನಿ. 2 ಲಕ್ಷ ಹಣ ಖರ್ಚು ಮಾಡಿ ಆ ದಿನ ನಮ್ಮ ತಂದೆಗೆ ಕೊಟ್ಟ ಮಾತಿನಂತೆ ರತ್ನ ಮಾಂಗಲ್ಯ ಮಾಡಿಸ್ಕೊಂಡು ಹೊರಟಿದ್ದೀನಿ. ಅದನ್ನ ನಮ್ಮ ತಂದೆ ಕೈಯಿಂದ ನಮ್ಮ ತಾಯಿ ಕೊರಳಿಗೆ ಕಟ್ಸಿ ಸತ್ಪುತ್ರ ನೆನೆಸಿಕೊಳ್ಳಬೇಕು. ಅದೇ ನನ್ನ ಆಸೆ.